ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು. ಹಾಗೂ ನೀವು ನಮ್ಮ ಗ್ರೂಪ್ಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಬಹುದು. ಪ್ರತಿ ಮಂಗಳವಾರ ಕುಟುಂಬಕ್ಕೋಸ್ಕರವಾಗಿ ವಿಶೇಷ ಪ್ರಾರ್ಥನೆಯಲ್ಲಿ ನೀವು ಪಾಲ್ಗೊಳ್ಳಲು ಇಚ್ಛಿಸುವುದಾದರೆ ನೀವು ಗ್ರೂಪ್ಗಳಿಗೆ ಜಾಯ್ನ್ ಆಗುವುದರ ಮೂಲಕವಾಗಿ ನಿಮಗೆ ಲಿಂಕ್ಗಳು ಲಭಿಸಲ್ಪಡುತ್ತದೆ. ಹಾಗೆ ಪ್ರತಿ ಬುಧವಾರ ನಡೆಯುವಂತಹ ರಿವೈವಲ್ ವಿಮೆನ್ಸ್ ಫೆಲೋಶಿಪ್ಗೆ ನೀವು ಜಾಯ್ನ್ ಆಗಬೇಕಾದಲ್ಲಿ ಇದು ಸ್ತ್ರೀಯರಿಗೆ ಮಾತ್ರ ನಡೆಯುವಂಥದ್ದಾಗಿದೆ. ಸೊ ನೀವು ಅಲ್ಲಿ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ಗ್ರೂಪ್ಗಳಿಗೆ ನೀವು ಜಾಯ್ನ್ ಆಗಬಹುದು. ವಿಶೇಷವಾಗಿ ನಾಳೆ ನಾವು ಲೈವ್ಗೆ ಬರ್ತಾ ಇದ್ದೇವೆ. ಆ ಲೈವ್ನಲ್ಲಿ ನೀವು ನಮಗೆ ಕರೆ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನೀವು ಹೇಳುವುದಾದರೆ ನಾವು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡುವವರಾಗಿದ್ದೇವೆ. ನಾಳೆ ಸಂಜೆ 8 ಗಂಟೆಗೆ ನಾವು ಲೈವ್ ಬರಲಿದ್ದೇವೆ. ಇದೇ ಪೀಸ್ ಇನ್ ಜೀಸಸ್ ಕ್ರೈಸ್ಟ್ನ ಚಾನಲ್ನಲ್ಲಿ ನಾವು ಲೈವ್ ಬರಲಿದ್ದೇವೆ. ಸೊ ನಿಮ್ಗೆ ಯಾರಿಗಾದರೂ ಪ್ರಾರ್ಥನೆ ಮನವಿಗಳಿರುವುದಾದರೆ ನೀವು ನಮಗೆ ಕರೆ ಮಾಡಿ, ನೀವು ನಮ್ಮ ಒಂದು ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಆಗಿರ್ಬೋದು ನಾರ್ಮಲ್ ಕಾಲ್ ಮಾಡುವುದಾದರೆ ನಾವು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನೀವು ತಿಳಿಸುವುದಾದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ದೇವರು ಹೇಗೆ ನಮ್ಮ ಸಂಗಡ ಮಾತನಾಡ್ತಾರೆ, ಹೇಗೆ ತನ್ನ ಚಿತ್ತವನ್ನು ತಿಳಿದುಕೊಳ್ಳುವಂಥದ್ದು, ಹೇಗೆ ದೇವರ ಮಾತುಗಳನ್ನು ಸ್ವರಗಳನ್ನು ನಾವು ಕೇಳಿಸಿಕೊಳ್ಳಬಹುದು. ಈಗ ನಾವು ದೇವರ ಬಳಿ ಪ್ರಾರ್ಥನೆನ ಮಾಡ್ತಾ ಇದ್ದೇವೆ, ಅದೇ ರೀತಿಯಾಗಿ ಆತನ ಮಾತುಗಳನ್ನು, ಆತನ ಆಜ್ಞೆಗಳನ್ನು, ಆತನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನಾವು ಹೇಗೆ ತಿಳಿದುಕೊಳ್ಳಬಹುದು ಎಂದು ನಾವಿವತ್ತು ಧ್ಯಾನಿಸಲಿದ್ದೇವೆ. ಅನೇಕರಿಗಿರುವಂಥ ಪ್ರಶ್ನೆ ಏನಂದರೆ, ದೇವ್ರು ನನ್ನ ಹತ್ರ ಮಾತಾಡ್ತಾ ಇಲ್ಲ, ದೇವರು ನನಗೇನು ತಿಳಿಸ್ತಾ ಇಲ್ಲ, ದೇವರು ನಾನು ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆದರೆ ನನಗೆ ಉತ್ತರನೇ ಕೊಡ್ತಾ ಇಲ್ಲ, ನನಗೆ ಕನ್ಫ್ಯೂಸ್ ಆಗಿದೆ, ನಾನು ತುಂಬ ಗಡಿಬಿಡಿಯಲ್ಲಿದ್ದೇನೆ, ನಾನು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ, ಹೇಗೆ ದೇವರು ನನ್ನ ಸಂಗಡ ಮಾತನಾಡ್ತಾರೆ, ವಿವಾಹ ವಿಷಯಗಳಲ್ಲಾಗಿರ್ಬೋದು, ವಿದ್ಯಾಭ್ಯಾಸ ವಿಷಯಗಳಲ್ಲಿ, ಕುಟುಂಬ ಜೀವಿತದಲ್ಲಿ, ಸೇವೆಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಅನೇಕರು ನೆನೆಸ್ತಾ ಇರ್ಬೋದು. ಹಾಗಾದರೆ ದೇವರು ಯಾವ ರೀತಿಯೆಲ್ಲ ಸತ್ಯವೇದದಲ್ಲಿರುವಂಥ ಭಕ್ತರ ಸಂಗಡ ಮಾತನಾಡಿದ್ರು ಎಂದು ನಾವು ವಿಶೇಷವಾಗಿ ಇವತ್ತು ನೋಡಲಿದ್ದೇವೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂತಹ ದಿನಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸಮಯದಲ್ಲಿ ವಾಕ್ಯವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಈ ವಾಕ್ಯವನ್ನು ಕೇಳುವಂಥ ಸಹೋದರಿಯ ಜೀವಿತವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಮೊದಲನೇದಾಗಿ 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದುದರಿಂದ ದೇವ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಇಲ್ಲಿ ನಾವು ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಹೇಗೆ ದೇವರು ನಮ್ಮ ಸಂಗಡ ಮಾತನಾಡ್ತಾರೆ ಅಂದರೆ ದೇವರ ವಾಕ್ಯದ ಮೂಲಕವಾಗಿ. ಹೇಗೆ ದೇವರ ವಾಕ್ಯದ ಮೂಲಕವಾಗಿ ಅಂದರೆ, ದೇವ ಪ್ರೇರಿತವಾದಂಥ ಪ್ರತಿಯೊಂದು ಶಾಸ್ತ್ರ ಯಾವುದಕ್ಕೆ ನಮಗೆ ಅದು ಅನುಕೂಲವಾಗಿದೆ ಅಂದರೆ, ನಮ್ಮ ಜೀವಿತದಲ್ಲಿ ಇರುವಂತಹ ಅನೇಕ ಕಾರ್ಯಗಳನ್ನು ಖಂಡಿಸ್ಲಿಕ್ಕೂ, ತಿದ್ದಲಿಕ್ಕೂ, ನೀತಿ ಶಿಕ್ಷೆ ಕೊಡಲಿಕ್ಕೋ ಹಾಗೂ ಉಪದೇಶಿಸ್ಲಿಕ್ಕೋ ದೇವರ ವಾಕ್ಯ ನಮ್ಮ ಸಂಗಡ ಇದೆ. ಈ ದೇವರ ವಾಕ್ಯದ ಮೂಲಕವಾಗಿ ದೇವರ ಪ್ರತಿಯೊಂದು ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಏನಾಗಿದೆ, ನಮಗೆ ಉಪದೇಶಿಸ್ಲಿಕ್ಕೂ, ತಿದ್ದುಪಾಡಿಗೂ, ಖಂಡನೆಗೂ ಹಾಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಇವುಗಳನ್ನು ಹೊಂದಿಕೊಂಡಂಥ ಮನುಷ್ಯನು ಹೇಗಿರ್ತಾನೆ ಅಂದರೆ, ಅವನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗ್ತಾನೆ. ಇವತ್ತು ನೀವು ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧರಾಗಬೇಕು, ದೇವರಿಗೆ ಉಪಯೋಗವುಳ್ಳವರಾಗಬೇಕು ಹಾಗೂ ದೇವರ ನಾಮವನ್ನು ಮಹಿಮೆ ಪಡಿಸಬೇಕು ಅನ್ನೋದಾದರೆ ನೀವು
ದೇವರ ವಾಕ್ಯವನ್ನು ಓದುವವರಾಗಬೇಕು. ಹೇಗೆ ದೇವರು ನಮ್ಮ ಸಂಗಡ ಮಾತನಾಡ್ತಾರೆ ಅಂದರೆ ಆತನ ವಾಕ್ಯದ ಮೂಲಕ. ಅನೇಕ ಸಲ ನಾವು ಮಾಡುವಂಥ ತಪ್ಪುಗಳನ್ನು ದೇವರು ಡೈರೆಕ್ಟಾಗಿ ನಮಗೆ ವಾಕ್ಯದ ಮೂಲಕ ತಿಳಿಸುವಾಗ ನಾವೇನಂದ್ಕೊಳ್ತೇವೆ, ಈ ವಾಕ್ಯ ನನಗಲ್ಲ, ನಾನು ಮಿಸ್ಸಾಗಿ ಈ ವಾಕ್ಯ ಓದಿದೆ. ಅನೇಕರು ತಮ್ಮ ತಪ್ಪುಗಳನ್ನು, ತಮ್ಮ ಒಂದು ಮಾಡುವಂಥ ಕೆಲಸಗಳನ್ನು ಸಮರ್ಥನೆ ಮಾಡಿಕೊಳ್ತಾರೆ. ದೇವರ ವಾಕ್ಯವನ್ನು, ದೇವರ ಮಾತುಗಳನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ. ಆದರೆ ಇವತ್ತು ದೇವರು ನಮ್ಮ ಸಂಗಡ ಮೊದಲನೇದಾಗಿ ಹೇಗೆ ಮಾತನಾಡ್ತಾರೆ ಅಂದರೆ ಆತನ ವಾಕ್ಯದ ಮೂಲಕವಾಗಿ. ಹೇಗೆ ಅಂದರೆ ನಮ್ಮ ಜೀವಿತವನ್ನು ಉಪದೇಶಿಸಿ, ನಮ್ಮ ಜೀವಿತದಲ್ಲಿ ಇರುವಂತಹ ಕಾರ್ಯಗಳನ್ನು ಆತನು ಸರಿಪಡಿಸುವವನಾಗಿದ್ದಾನೆ. ನಮ್ಮ ತಪ್ಪುಗಳನ್ನು ತಿದ್ದುವುದು ಯಾವುದಂದರೆ ದೇವರ ಮಾತುಗಳಾಗಿದೆ. ಈ ವಾಕ್ಯವು ಭೂಮಿ ಆಕಾಶ ಅಳಿದು ಹೋದರೂ ಕೂಡ ದೇವರಿಂದ ಬರುವಂಥ ಒಂದು ಮಾತು ಕೂಡ ನಿಷ್ಫಲವಾಗೋದಿಲ್ಲ. ಆದ ಕಾರಣವೇ ನಮ್ಮ ಜೀವಿತವನ್ನು ತಿದ್ದುವಂಥದ್ದು, ನೀತಿ ಶಿಕ್ಷೆಗೆ ನಡೆಸುವಂಥದ್ದು, ಹಾಗೆ ನಮ್ಮ ಜೀವಿತದಲ್ಲಿ ಇರುವಂಥ ಕಾರ್ಯಗಳನ್ನು ಎಲ್ಲ ಸರಿ ಮಾಡುವಂಥದ್ದು ಯಾವುದೇ ಆಗಿದೆ ಅಂದರೆ, ನಮ್ಮನ್ನು ಖಂಡಿಸುವಂಥದ್ದು ಯಾವುದಾಗಿದೆ ಅಂದರೆ ದೇವರ ವಾಕ್ಯ. ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ಕಾಣಲ್ಪಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂದು. ಹಾಗಾದರೆ ಈ ಸತ್ಯವೇದದಲ್ಲಿ ಬರೆದಿರುವಂಥದ್ದು ಮನುಷ್ಯ ಬರೆದಿರುವಂಥದ್ದಲ್ಲ. ಈ ಪ್ರತಿಯೊಂದು ಮಾತು ಯಾರು ಬರೆದಿರುವಂಥದ್ದು ಅಂದರೆ ಪರಿಶುದ್ಧ ಆತ್ಮನ ಮಾತುಗಳಾಗಿದೆ, ದೇವರ ಮಾತುಗಳಾಗಿದೆ. ಈ ಮಾತುಗಳು ನಮ್ಮ ಜೀವಿತದಲ್ಲಿ ದೇವರು ಅನೇಕ ಮಾತುಗಳನ್ನು ಹೇಳುವಾಗ ಅಥವಾ ಕಾರ್ಯಗಳನ್ನು ತಿಳಿಸುವಾಗ ನಾವು ಅದನ್ನು ನೆಗ್ಲೆಕ್ಟ್ ಮಾಡುವವರಾಗಬಾರ್ದು. ಅನೇಕ ಯವನಸ್ಥರು ಇದೇ ಕಾರ್ಯಗಳನ್ನು ಮಾಡ್ತಾರೆ. ದೇವ್ರು ನನ್ನ ಸಂಗಡ ಮಾತನಾಡಲ್ಲ ಅಂತ ಹೇಳ್ತಾರೆ. ಆದರೆ ಅವರು ಬೈಬಲ್ಗಳನ್ನು ತೆರೆದು ಎಷ್ಟೋ ದಿವಸಗಳಾಗಿರ್ತದೆ, ದೇವರ ವಾಕ್ಯವನ್ನು ಓದಿ ಎಷ್ಟೋ ವರ್ಷಗಟ್ಟಲೆ ಆಗಿರ್ತದೆ. ಕೆಲವರು ಭಾನುವಾರ ಮಾತ್ರ ತೆಗೆದುಕೊಂಡು ಹೋಗಿ ಕೀರ್ತನೆಗಳನ್ನು ಎಲ್ಲಿ ಸಭಾಪಾಲಕರು ಏನು ಓದ್ತಾರೋ ಅದನ್ನು ಮಾತ್ರ ಕೇಳಿಸಿಕೊಳ್ತಾರೆ. ಆದರೆ ಅವರ ದೈನಂದಿನ ಜೀವಿತದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಅಭ್ಯಾಸಗಳು ಎಷ್ಟೋ ಜನಕ್ಕೆ ಇರೋದಿಲ್ಲ. ಆದ ಕಾರಣವೇ ಅವರಿಗೆ ದೇವರ ಚಿತ್ತ ಗೊತ್ತಾಗೋದಿಲ್ಲ, ದೇವರ ಮಾರ್ಗ ಗೊತ್ತಾಗೋದಿಲ್ಲ, ಅವರು ನಡೀತಾ ಇರುವಂಥ ಆದಿ ಸರಿಯೋ ತಪ್ಪೋ ಎಂದು ಅನೇಕ ಸಲ ಅವರಿಗೆ ತಿಳಿಯಲು ಸಾಧ್ಯವಾಗೋದಿಲ್ಲ. ಯಾಕೆಂದರೆ ದೇವರ ವಾಕ್ಯವು ನಮಗೆ ಕನ್ನಡಿ ಆಗಿದೆ. ನಾವು ಕನ್ನಡಿಯಲ್ಲಿ ನಿಂತಾಗ ಹೇಗೆ ನಮ್ಮ ಮುಖಗಳು, ನಮ್ಮ ಪ್ರತಿಬಿಂಬಗಳು ಸರಿಯಾಗಿ ಕಾಣಿಸಲ್ಪಡ್ತದೋ, ಎಲ್ಲಿ ಏನಾಗಿದೆ ಎಂದು ಕಾಣಿಸಲ್ಪಡ್ತದೋ, ಅದೇ ರೀತಿಯಾಗಿ ದೇವರ ವಾಕ್ಯದ ಮುಂದೆ ನಿಲ್ಲುವಾಗ ನಮ್ಮ ಜೀವಿತ ಹೇಗಿದೆ ಎಂದು ನಾವು ನೋಡಿಕೊಳ್ಳಲು ಸಾಧ್ಯ. ನಾವು ಸರಿಯಾದ ಹಾದಿಯಲ್ಲಿದ್ದೇವಾ, ಸರಿಯಾದ ಮಾರ್ಗದಲ್ಲಿದ್ದೇವಾ, ನಾವು ಮಾಡುವ ಕೆಲಸಗಳಲ್ಲಿ ನಂಬಿಗಸ್ತರಾಗಿದ್ದೇವಾ, ಸರಿಯಾದ ಮಾರ್ಗದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಾ, ಅದು ನ್ಯಾಯವಾಗಿರುವಂಥದ್ದ, ನೀತಿಯಾಗಿರುವಂಥದ್ದ ಎಂದು ಯಾವಾಗ ನಮಗೆ ತಿಳಿಯ ಬರ್ತದೆ ಅಂದರೆ ನಾವು ದೇವರ ವಾಕ್ಯವನ್ನು ಓದಬೇಕು. ಓದೋದು ಮಾತ್ರ ಅಲ್ಲ, ಧ್ಯಾನಿಸಬೇಕು. ದೇವರ ವಾಕ್ಯವನ್ನು ನೀವು ಧ್ಯಾನಿಸ್ತಾ ಇದ್ದೀರಾ? ದೇವರ ವಾಕ್ಯ ಓದದಲ್ಲೇ ನೀವು ದೇವರು ನನ್ನ ಸಂಗಡ ಮಾತನಾಡ್ತಿಲ್ಲ, ದೇವರು ನನ್ನ ಕೈ ಬಿಟ್ಟಿದ್ದಾರೆ, ಉತ್ತರ ಇಲ್ಲ ಅಂತ ನೀವು ಹೇಳುವುದು ತಪ್ಪಾದ ಕಾರ್ಯವಾಗಿದೆ. ಹಾಗಾದರೆ ಎರಡನೇದಾಗಿ ನಾವು ನೋಡುವುದಾದರೆ ದೇವರು ಇನ್ನು ಯಾವುದರ ಮೂಲಕವಾಗಿ ಮಾತನಾಡ್ತಾರೆ ಅಂದರೆ ದರ್ಶನಗಳ ಮೂಲಕವಾಗಿಯೂ ಸಹ ದೇವರು ಮಾತನಾಡ್ತಾರೆ. ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡಲ್ಪಡುವ ರೀತಿಯಲ್ಲಿ ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯವು ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನ ಇಟ್ಟಿದೆ ಎಂಬುದೇ. ಇಲ್ಲಿ ನಾವು ಕಾಣಲ್ಪಡ್ತಾ ಇದ್ದೇವೆ ದೇವರು ಮತ್ತೆ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ದರ್ಶನಗಳ ಮೂಲಕವಾಗಿ. ಈಗ ಇರುವಂತಹ ಇಲ್ಲಿ ದರ್ಶನದಲ್ಲೂ ಕೂಡ ದೇವರು ಏನನ್ನ ತಿಳಿಯಪಡಿಸ್ತಾ ಇದ್ದಾರೆ ಅಂದರೆ ಯೆಹೋವನ ವಾಕ್ಯ ಉಂಟಾಯಿತು. ಇಲ್ಲೂ ಕೂಡ ಅಬ್ರಹಾಮನೊಟ್ಟಿಗೆ ದೇವರು ದರ್ಶನದಲ್ಲಿ ಏನನ್ನ ಮಾತನಾಡ್ತಾ ಇದ್ದಾರೆ ಅಂದರೆ ವಾಕ್ಯವನ್ನೇ ಮಾತನಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನರು ದರ್ಶನಗಳನ್ನು ಕಾಣ್ತಾರೆ, ಅದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ದರ್ಶನದೊಟ್ಟಿಗೆ ದೇವರ ವಾಕ್ಯವಿರಬೇಕು. ಅನೇಕ ಸಲ ದರ್ಶನಗಳು ಸೈತಾನನೂ ಕೂಡ ಕೊಡ್ತಾನೆ. ಈ ದರ್ಶನಗಳಲ್ಲಿ 3 ರೀತಿಯಾಗಿ ನಾವು ನೋಡಲ್ಪಡಬಹುದು. ಕೆಲವೊಮ್ಮೆ ನೀವು ನೆನೆಸಿಕೊಂಡು ಏನೋ ಒಂದು ವಿಷಯವನ್ನು ನೆನಪಿಸಿಕೊಂಡು ಮಲಗಿರುವಾಗ ನಿಮಗೆ ಅದೇ ಒಂದು ಕನಸಿನಲ್ಲೋ ಅಥವಾ ಒಂದು ಇಮ್ಯಾಜಿನೇಷನ್ ಆಗೋ ನಿಮಗೆ ಬರ್ತದೆ. ಕನಸಿಗೂ ದರ್ಶನಕ್ಕೂ ವ್ಯತ್ಯಾಸವಿದೆ. ಕನಸು ನಾವು ನಿದ್ರೆಯಲ್ಲಿರುವಾಗ ಬರುವಂಥದ್ದು, ದರ್ಶನ ನಾವು ಎಚ್ಚರವಾಗಿರುವಾಗಲೂ ನಮಗೆ ಬರುವಂಥದ್ದು ದರ್ಶನವಾಗಿದೆ. ಅಂದರೆ
ಈ ಕಣ್ಣಿಗೆ ಕಾಣೋದಿಲ್ಲ, ನಮ್ಮ ಆತ್ಮಿಕ ಕಣ್ಣಿಗೆ ಕಾಣುವಂಥದ್ದು ದರ್ಶನವಾಗಿದೆ. ಸೊ ಈ ದರ್ಶನಗಳು ಹಾಗೆ ನಾವು ಕನಸುಗಳು ಇವೆಲ್ಲ ನಮಗೆ ನಮ್ಮ ಜೀವಿತದಲ್ಲಿ ಏನಾಗ್ತದೆ ಅಂದರೆ, ನಾವು ಅತಿಯಾಗಿ ಒಂದು ವಿಷಯದ ಮೇಲೆ ಥಿಂಕ್ ಮಾಡುವಾಗ ಅವುಗಳು ನಮಗೆ ಪ್ರತಿಬಿಂಬವಾಗಿ ಕೆಲವೊಮ್ಮೆ ಕಾಣಿಸಲ್ಪಡ್ತದೆ. ಇದು ನಮ್ಮ ಊಹೆ ಕೂಡ ಕೆಲವೊಮ್ಮೆ ಆಗಿರ್ತದೆ. ಎರಡನೇದಾಗಿ ನಮ್ಮ ಅತಿಯಾದ ಚಿಂತನೆಗಳು, ನಾವು ಮಾಡುವಂತಹ ಕಾರ್ಯಗಳು, ನಾವು ಯೋಚಿಸುವಂಥ ರೀತಿಯಿಂದಲೂ ಸೈತಾನನು ನಮ್ಮನ್ನು ಏನು ಮಾಡ್ತಾನೆ, ದರ್ಶನಗಳ ಮೂಲಕವಾಗಿ ನನಗೆ ದರ್ಶನ ಆಗಿದೆ, ಈ ಹುಡುಗಿಯನ್ನ ಮದುವೆ ಆಗಬೇಕು, ಈ ಹುಡುಗನನ್ನ ಮದುವೆ ಆಗಬೇಕು, ಈ ಕಾರ್ಯವನ್ನು ಮಾಡಬೇಕು, ಈ ಕೆಲಸವನ್ನು ಮಾಡಬೇಕು ಎಂದು ಅನೇಕರು ಹೋಗಿ ತಪ್ಪಾದ ಜೀವಿತಗಳನ್ನು, ದೇವರ ವಿರುದ್ಧವಾದಂತಹ ಕಾರ್ಯಗಳನ್ನು ಮಾಡುವುದನ್ನು ನಾವು ನೋಡ್ತೇವೆ. ಆದರೆ ದೇವರು ದರ್ಶನ ಕೊಡುವುದಾದರೆ ನಮ್ಗಲ್ಲಿ ಯಾವುದೇ ಕನ್ಫ್ಯೂಷನ್ಗಳಿರೋದಿಲ್ಲ. ಇದು ಚೆನ್ನಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ದೇವರು ನಿಮ್ಮ ಸಂಗಡ ದರ್ಶನದ ಮೂಲಕ ಮಾತನಾಡಿದರೆ ನಿಮಗಲ್ಲಿ ಗಲಿಬಿಲಿ ಇರೋದಿಲ್ಲ, ಅಸಮಾಧಾನ ಇರೋದಿಲ್ಲ. ನಿಮಗೆ ದೇವರು ಕೊಟ್ಟಂತಹ ದರ್ಶನದ ಮೇಲೆ ನಿಮಗೆ ಕಂಪ್ಲೀಟ್ ಸಮಾಧಾನ ಇರ್ತದೆ, ಸಂಪೂರ್ಣವಾದ ಸಮಾಧಾನ ಇರ್ತದೆ, ಸಂಪೂರ್ಣವಾದಂಥ ಕನ್ಫರ್ಮೇಷನ್ ಇರ್ತದೆ. ಇಲ್ಲಿ ಅಬ್ರಹಾಮನ ಸಂಗಡ ಹೇಗೆ ಮಾತನಾಡ್ತಾ ಇದ್ದಾರೆ ಅಂದರೆ ದರ್ಶನದ ಮೂಲಕ. ಯಾಕೆಂದರೆ ಆ ಸಮಯದಲ್ಲಿ ಲಿಖಿತ ರೂಪದಲ್ಲಿ ನಮಗೆ ಈಗ ಕೊಡಲ್ಪಟ್ಟಂಥ ರೀತಿಯಲ್ಲಿ ದೇವರ ವಾಕ್ಯವು ಅಬ್ರಹಾಮನ ಕಾಲದಲ್ಲಿ ಇರಲಿಲ್ಲ. ಆ ಸಮಯದಲ್ಲಿ ದೇವರು ದರ್ಶನದ ಮೂಲಕವಾಗಿ ಅಬ್ರಹಾಮನ ಸಂಗಡ ಮಾತನಾಡುವುದನ್ನು ನಾವು ಕಾಣಲ್ಪಡ್ತೇವೆ. ಹಾಗಾದರೆ ದರ್ಶನದ ಮೂಲಕವಾಗಿ ದೇವರು ಇವತ್ತು ನಿಮ್ಮ ಸಂಗಡ ಮಾತನಾಡಿದ್ದಾರೆ ಅಂದರೆ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ. ಒಂದು ವಿಷಯದಲ್ಲಿ ನಿಮಗೆ ದರ್ಶನವಾಯಿತಂದರೆ ನೀವು ದೇವರ ವಾಕ್ಯದ ಒಟ್ಟಿಗೆ ನಿಮಗೆ ಅದು ದರ್ಶನವಾಗಬೇಕು. ದೇವರು ನಿಮಗೆ ದರ್ಶನ ಕೊಡುವುದಾದರೆ ಖಂಡಿತ ಅದು ಯಾವಾಗಲೂ ಸಮಾಧಾನಕರವಾಗೇ ಇರುತ್ತೆ. ಅಲ್ಲಿ ಯಾವುದೇ ಕನ್ಫ್ಯೂಷನ್ಗಳಿರೋದಿಲ್ಲ, ಗಲಿಬಿಲಿಗಳಿರೋದಿಲ್ಲ. ಆದರೆ ನಮ್ಮ ಊಹೆಗಳಿಂದ ಆಗಿರ್ಬೋದು ಅಥವಾ ಸೈತಾನನು ಕೊಡುವಂಥ ದರ್ಶನಗಳಾಗಿರ್ಬೋದು, ಇವುಗಳು ಬರುವಾಗಲೇ ನಮಗೆ ಗಲಿಬಿಲಿ, ನಮಗೆ ಚಂಚಲತ್ವ ಬರುವಂಥದ್ದು, ನಮಗೆ ಸಮಾಧಾನ ಇಲ್ಲದೇ ಇರುವಂಥ ಕಾರ್ಯಗಳು ಇವು ಉಂಟಾಗ್ತದೆ. ಆದರೆ ದೇವರು ಒಂದು ವಿಷಯದಲ್ಲಿ ನಮಗೆ ದರ್ಶನವನ್ನು ಕೊಡುವುದಾದರೆ ಅದಕ್ಕೆ ಬೇಕಾದ ಸಕಲ ಮಾರ್ಗವನ್ನು ಆತನೇ ತೆರೆಯುವಾತನಾಗಿದ್ದಾನೆ. ಹಾಗೆ ಆತನು ವಾಕ್ಯದೊಂದಿಗೆ ನಮ್ಮ ಸಂಗಡ ಮಾತನಾಡುವಂಥ ದೇವರಾಗಿದ್ದಾರೆ. ಕೆಲವರು ಏನು ಮಾಡ್ತಾರೆ, ಅತಿಯಾಗಿ ದರ್ಶನಗಳ ಮೇಲೆ ಡಿಪೆಂಡ್ ಆಗ್ತಾರೆ. ಕೆಲವೊಮ್ಮೆ ಸಭೆಗಳಲ್ಲಿ ಕೆಲವು ಸಹೋದರರು ಏನು ಮಾಡ್ತಾರೆ ಅಂದರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ನನ್ನ ಜೀವಿತದಲ್ಲಿ ಆದಂಥ ಅನುಭವ, ಅವರು ಪ್ರಾರ್ಥನೆ ಮಾಡುವಾಗ ಏನು ಉಂಟಾಗ್ತದೆ ಅಂದರೆ ದರ್ಶನಗಳು ಉಂಟಾಗ್ತದೆ. ದರ್ಶನ ಉಂಟಾಗುವಂಥದ್ದು ಅದು ದೇವರು ಕೊಡುವಂಥದ್ದು ನಾನು ನಂಬುತ್ತೇನೆ. ಆದರೆ ಕೆಲವರಿಗೆ ಎಲ್ಲ ಸಮಯದಲ್ಲೂ ಏನು ಉಂಟಾಗ್ತದೆ ಅಂದರೆ, ಒಬ್ಬರು ಸಹೋದರಿ ಇದ್ರು, ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಯಾರ ಸಂಗಡ ಪ್ರಾರ್ಥನೆ ಮಾಡಿದ್ರು ಕೂಡ, ಯಾರ ವಿಷಯವಾಗಿ ಅವರು ಪ್ರಾರ್ಥನೆ ಮಾಡಿದ್ರು ಸಹ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ನಾನು ನಿಮ್ಮಲ್ಲಿ ಒಂದು ಕಾರ್ಯವನ್ನು ಕಂಡೆ, ನಾನು ಒಂದು ದರ್ಶನವನ್ನು ಕಂಡೆ, ನಿಮ್ಮಲ್ಲಿ ಒಂದು ಹೋರಾಟ ಇದೆ, ನಿಮ್ಮಲ್ಲಿ ಏನೋ ಒಂದು ದುರಾತ್ಮನ ಕಾರ್ಯವಿದೆ. ಹೋರಾಟ ಇಲ್ಲದೆ ಇರುವ ಮನುಷ್ಯ ಈ ಭೂಮಿಯಲ್ಲಿ ಒಬ್ಬನೂ ಇಲ್ಲ. ಎಲ್ಲರಿಗೂ ಅವರದೇ ಆದಂಥ ಹೋರಾಟಗಳು ಖಂಡಿತವಾಗಿಯೂ ಇರ್ತದೆ. ಯಾಕೆಂದರೆ ನಮಗೆ ವಾಕ್ಯವೇ ಹೇಳ್ತದೆ, ಯೇಸುವನ್ನು ನಂಬಿರುವಂಥ ಮಕ್ಕಳನ್ನು ಕಂಡ್ರೆ ಸೈತಾನನಿಗೆ ಯಾವಾಗಲೂ ನಾಶ ಮಾಡಬೇಕು, ಹಾಳು ಮಾಡಬೇಕು, ಕೊಯ್ಬೇಕು ಅಂತಲೇ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಮ್ಮನ್ನು ಅವನು ನುಂಗಬೇಕಂತಲೇ ಕಾಯ್ತಾ ಇರ್ತಾನೆ. ಆದರೆ ಈ ಸಹೋದರಿ ಮಾತ್ರ ಬರುವಂಥ ಪ್ರತಿಯೊಬ್ಬರಿಗೂ ಅದೇ ಹೇಳುವಂಥದ್ದು. ಅವರು ದೇವರ ವಾಕ್ಯದ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಉಂಟಾಗ್ತಾ ಇದ್ದಂಥ ಆ ದರ್ಶನಗಳ ಮೇಲೆ ಅವರು ಯಾವಾಗಲೂ ಡಿಪೆಂಡ್ ಆಗ್ತಾ ಇದ್ರು. ಸೊ ಹಾಗಾಗಿ ಇವತ್ತು ಸಭೆಗಳಲ್ಲಿ ಈ ಥರ ಎಷ್ಟೋ ಜನರಲ್ಲಿ ತಪ್ಪಾದ ಕಲ್ಪನೆ, ತಪ್ಪಾದ ಒಂದು ನಂಬಿಕೆಗಳಿದೆ. ಆದರೆ ದೇವರ ವಾಕ್ಯ ಇಲ್ಲಿ ಹೇಳ್ತಾ ಇದೆ, ಅಬ್ರಹಾಮನಿಗೆ ದರ್ಶನ ಆಯಿತು, ಆದ್ರಲ್ಲೂ ಕೂಡ ದೇವರ ವಾಕ್ಯವನ್ನೇ ಆತನು ತಿಳಿಯಪಡಿಸ್ತಾ ಇದ್ದಾನೆ. ದೇವರ ವಾಕ್ಯ ಎಂಬುದು ನಮಗೆ ಸ್ಪಷ್ಟವಾಗಿ ಮಾತನಾಡುವಂಥದ್ದಾಗಿದೆ. ಹಾಗಾಗಿ ದರ್ಶನಗಳ ಬಗ್ಗೆ ನೀವು ಯಾರಾದರೂ ನಿಮಗೆ ಹೇಳುವಾಗ ಅಥವಾ ನಿಮಗೆ ಅದು ಕಾಣಲ್ಪಡುವಾಗ ಅದು ಯಾವಾಗಲೂ ಸಮಾಧಾನಕರವಾಗಿರ್ತದೆ. ಯಾಕೆಂದರೆ ದೇವರು ನಮಗೆ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಮಾತನಾಡೋದಿಲ್ಲ. ಕೆಲವು ಯವನಸ್ಥರು ಏನು ಮಾಡ್ತಾರೆ ಅಂದರೆ, ನನಗೆ ಈ ಹುಡುಗಿಯನ್ನು ಮದುವೆ ಆಗಬೇಕೆಂಬ ದರ್ಶನವಾಯಿತು, ಈ ಹುಡುಗನನ್ನು ಮದುವೆ ಆಗಬೇಕೆಂಬ ದರ್ಶನವಾಯಿತು, ನನಗೆ ಈ ಥರ ಇಮೇಜ್ ತೋರಿಸ್ತು ಅಂತ ಅನೇಕರು ಹೇಳುವುದನ್ನು ಕಾಣಲ್ಪಡ್ತವೆ. ಆದರೆ ಕೆಲವೊಮ್ಮೆ ಅವರ ಆಸೆಗಳಾಗಿರ್ಬೋದು, ಅವರ ಇಚ್ಛೆಗಳು ಅವುಗಳನ್ನು ಪ್ರತಿಬಿಂಬವಾಗಿ ತೋರಿಸುವಂಥದ್ದಾಗಿದೆ. ಹಾಗಾಗಿ ಇಂತಹ ಟ್ರ್ಯಾಪ್ಗಳಿಗೆ ದಯಮಾಡಿ ಯವನಸ್ಥರು ನೀವು ಬೀಳಬೇಡಿ.
ಯವನಸ್ಥರು, ನೀವು ದೇವರ ವಾಕ್ಯದಲ್ಲಿ ನಿಮ್ಮ ಕನ್ಫರ್ಮೇಷನ್ ಅನ್ನು ನೀವು ಪಡ್ಕೊಳ್ಬೇಕೇ ಹೊರತು ದೇವರು ತನ್ನ ವಾಕ್ಯದ ಮೂಲಕವಾಗಿ ಸ್ಪಷ್ಟವಾಗಿ ಮಾತನಾಡುವವರಾಗಿದ್ದಾರೆ. ವಾಕ್ಯದಲ್ಲಿ ಇಲ್ಲದೇ ಇರುವಂಥ ಕಾರ್ಯ ಒಂದೂ ಇಲ್ಲ. ಹಾಗಾಗಿ ದೇವರ ವಾಕ್ಯದ ಮೇಲೆ ಹೆಚ್ಚಾಗಿ ನಂಬಿಕೊಳ್ಳಿರಿ. ಆತನ ವಾಕ್ಯದ ಮೇಲೆ ಹೆಚ್ಚಾಗಿ ನೀವು ಆಶ್ರಯವನ್ನು ಇಡಬೇಕು. ಮೂರನೇದಾಗಿ ನಾವು ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನವನ್ನು ನಾವು ಓದಿಕೊಳ್ಳೋಣ. 28ರಿಂದ 30ನೇ ವಚನ ಓದಿಕೊಳ್ಳೋಣ. ನಿನ್ನ ಹೆಸರನ್ನು ಮಹಿಮೆ ಪಡಿಸಿಕೋ ಅಂದನು. ಅದಕ್ಕೆ ಮಹಿಮೆ ಪಡಿಸಿದ್ದೇನೆ, ತಿರುಗಿ ಮಹಿಮೆ ಪಡಿಸುವೆನು ಎಂದು ಆಕಾಶವಾಣಿಯಾಯಿತು. ಅಲ್ಲಿ ನಿಂತುಕೊಂಡಿದ್ದ ಜನರು ಅದನ್ನು ಕೇಳಿ ಗುಡುಗಿತು ಅಂದರು. ಇನ್ನು ಕೆಲವರು ದೇವದೂತನು ಈತನ ಸಂಗಡ ಮಾತನಾಡಿದನು ಅಂದರು. ಆದರೆ ಯೇಸು ಅವರಿಗೆ, ಈ ಆಕಾಶವಾಣಿಯು ನನಗಾಗಿ ಆಗಲಿಲ್ಲ, ನಿಮಗಾಗಿ ಆಯಿತು. ಇಲ್ಲಿ ಕಾಣಲ್ಪಡ್ತೇವೆ ದೇವರು ಇನ್ನೂ ಹೇಗೆ ಮಾತನಾಡ್ತಾರೆ ಅಂದರೆ ಆಡಿಬಲ್ ವಾಯ್ಸ್ ಮೂಲಕವಾಗಿ, ಅಂದರೆ ಆಕಾಶವಾಣಿಗಳ ಮೂಲಕವಾಗಿಯೂ ಸಹ ದೇವರು ಮಾತನಾಡ್ತಾರೆ. ಈಗ ಅನೇಕರು ಹೇಳ್ಬೋದು, ಮುಂಚೆ ಎಲ್ಲ ದೇವರಿಗೆ ಮಾತನಾಡ್ತಾ ಇದ್ರು, ಈಗ ಈ ಥರ ಮಾತನಾಡ್ತಾರ ಅಂತ ಗೊತ್ತಿಲ್ಲ ಅಂತ ಅನೇಕರು ಹೇಳ್ಬೋದು. ಆದರೆ ಈ ಥರ ಸ್ವರವನ್ನು ಕೇಳಿದಂಥ ಅನೇಕ ಸೇವಕರು ಇಂದು ಕೂಡ ಇದ್ದಾರೆ. ಈ ಸ್ವರವನ್ನು ಕೇಳಲಿಕ್ಕೆ ನೀವು ಆತನ ಹತ್ತಿರಕ್ಕೆ ಸಮೀಪವಾಗಿದ್ದರೆ ಮಾತ್ರ ಆತನ ಸ್ವರವನ್ನು ನೀವು ಸ್ಪಷ್ಟವಾಗಿ ಕೇಳಲಿಕ್ಕೆ ಸಾಧ್ಯ ಇದೆ. ಯೇಸು ಸ್ವಾಮಿಯು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಹೇಳುವಾಗ, ಕುರಿಗಳು ಯಾರ ಸ್ವರ ಕೇಳ್ತದೆ ಅಂದರೆ ತನ್ನ ಕುರುಬನ ಸ್ವರವನ್ನು ಕೇಳ್ತದೆ. ಯಾವಾಗ ಆ ಕುರಿಗಳಿಗೆ ತನ್ನ ಕುರುಬನ ಸ್ವರ ಕೇಳಿಸ್ತದೆ ಅಂದರೆ ಆ ಕುರುಬನೊಟ್ಟಿಗೆ ಹೆಚ್ಚಾಗಿ ಸಮಯ ಕಳೆಯುವಾಗ, ಹೆಚ್ಚಾಗಿ ಆ ಕುರುಬನೊಟ್ಟಿಗೆ ಇರುವಾಗ ಹೇಗೆ ಕುರಿಗಳಿಗೆ ತನ್ನ ಕುರುಬನ ಸ್ವರವು ಕೇಳಿಸ್ತದೋ ಅದೇ ರೀತಿಯಾಗಿ ನಮ್ಮ ಕುರುಬನಾದ ಯೇಸುವಿನ ಸ್ವರವನ್ನು ನಾವು ಕೇಳಬೇಕು ಅಂದರೆ ನಾವು ಆತನ ಹತ್ತಿರ ಯಾವಾಗಲೂ ಸಂಭಾಷಣೆ ಮಾಡಬೇಕು, ಆತನ ಹತ್ತಿರ ಇರಬೇಕು, ಆತನಿಗಾಗಿ ಜೀವಿಸಬೇಕು. ಪ್ರತ್ಯೇಕವಾದ ಜೀವಿತವನ್ನು ನಡೆಸುವಾಗ ಖಂಡಿತವಾಗಿಯೂ ನೀವು ಇಂಥ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಇದೆ. ಆತನು ನಿಮಗಾಗಿ ಮಾತನಾಡುವ ಆತನಾಗಿದ್ದಾನೆ. ಈ ಸ್ವರವನ್ನು ಕೇಳಲು ನಿಮಗೆ ಆಸೆ ಇರುವುದಾದರೆ ನೀವು ಆತನ ಸಂಗಡ ಮಾತನಾಡಿ, ಆತನಿಗೋಸ್ಕರ ಪ್ರತ್ಯೇಕವಾಗಿ ಜೀವಿಸ್ರಿ. ಆತನಿಗೋಸ್ಕರ ನೀವು ಇಲ್ಲಿ ಜೀವಿಸುವಾಗ ಖಂಡಿತವಾಗಿಯೂ ನೀವು ಈ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಇರ್ತದೆ. ಅದಕ್ಕೆ ವಾಕ್ಯ ಹೇಳ್ತದೆ, ಕುರಿಗಳು ಅವನ ಸ್ವರವನ್ನು ತಿಳುಕೊಂಡು ಅವನ ಹಿಂದೆ ಹೋಗುತ್ತವೆ. ಯಾರ ಹಿಂದೆ? ಕುರಿಗಳು ತನ್ನ ಕುರುಬನ ಸ್ವರವನ್ನು ಕೇಳಿಸಿಕೊಳ್ಳುತ್ತದೋ ಅದೇ ರೀತಿಯಾಗಿ ನಮ್ಮ ಕುರುಬನ ಸ್ವರ ನಾವು ಕೇಳಬೇಕಂದ್ರೆ ನಮ್ಮ ಕುರುಬನ ಹಿಂದೆ ನಾವು ಹೋಗಬೇಕು. ನಮಗೆ ಇವತ್ತು ಕುರುಬನ್ ಯಾರಾಗಿದ್ದಾನೆ ಒಮ್ಮೆ ಯೋಚನೆ ಮಾಡಿ. ನೀವು ಹೆಚ್ಚಾಗಿ ನಿಮ್ಮ ಸಮಯಗಳನ್ನು ಲೋಕದ ವಿಷಯಗಳಲ್ಲಿ, ಲೋಕದಲ್ಲಿಯೇ ನೀವು ಹೆಚ್ಚಾಗಿ ಕಳೆದು ನನಗೆ ದೇವರ ಸ್ವರ ಕೇಳಬೇಕಂದ್ರೆ ಅದು ಸಾಧ್ಯವಿಲ್ಲ. ಯಾಕೆಂದರೆ ನಿಮಗೆ ಯಾರು ಮಾತನಾಡ್ತಾ ಇದ್ದಾರೆ ಎಂದು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ನೀವೇನಾದರೂ ದೇವರು ನಿಮ್ಮ ಸಂಗಡ ಮಾತನಾಡಿದರೆ ದೇವರೊಟ್ಟಿಗೆ ನಿಮಗೆ ಒಳ್ಳೆ ಅನ್ಯೂನ್ಯತೆ, ದೇವರೊಟ್ಟಿಗೆ ನಿಮಗೆ ಸಂಬಂಧ ಇಲ್ಲದೆ ಇರುವಾಗ ದೇವರು ನಿಮ್ಮ ಸಂಗಡ ಮಾತನಾಡಿದರೂ ಕೂಡ ನಿಮಗೆ ಆ ಸ್ವರವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ, ಆ ಸ್ವರವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ ಕಾರಣವೇ ನಾವು ಹೆಚ್ಚಾದ ಸಂಬಂಧವನ್ನು ಕ್ರಿಸ್ತನೊಂದಿಟ್ಟುಕೊಳ್ಳುವಾಗ ನಾವು ಈ ರೀತಿಯಾದಂತಹ ಸ್ವರವನ್ನು ಕೇಳಿಸಿಕೊಳ್ಳಲು ಸಾಧ್ಯವಾಗ್ತದೆ. ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಈ ಆಕಾಶವಾಣಿ ನನಗಾಗಿ ಆಗಲಿಲ್ಲ, ನಿಮಗಾಗಿ ಆಯಿತು. ಅಲ್ಲಿನ ಜನರಿಗೋಸ್ಕರ ಹಾಗಾದರೆ ಆಕಾಶವಾಣಿ ಆದರೆ ನಮಗೂ ನಿಮಗೂ ಕೂಡ ದೇವರು ಅದೇ ರೀತಿ ಮಾತನಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಾವು ಬೇರ್ಪಟ್ಟಂಥ ಜೀವಿತವನ್ನು ಜೀವಿಸದೆ ನಮ್ಮ ಇಷ್ಟ ಬಂದಂಥ ಜೀವಿತವನ್ನು ನಡೆಸಿ ದೇವರ ಸ್ವರ ಕೇಳಬೇಕಂದ್ರೆ ಅದು ಸಾಧ್ಯವಿಲ್ಲ. ಹಾಗೆ ನಾವು 4ನೇದಾಗಿ ನೋಡುವುದಾದರೆ ದೇವರು ಯಾವ ರೀತಿ ಮಾತನಾಡ್ತಾರೆ ಅಂದರೆ ದೇವ ಸೇವಕರ ಮೂಲಕವಾಗಿ ಅಥವಾ ದೇವ ಆಲೋಚನೆ ಹೇಳುವಂತಹ ವ್ಯಕ್ತಿಗಳ ಮೂಲಕವಾಗಿಯೂ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥವರಾಗಿದ್ದಾರೆ. ಅನೇಕ ಸಲ ಭಾನುವಾರ ಸಭೆಗೆ ಹೋಗುವಾಗ ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ಕಾರ್ಯಗಳನ್ನು ಸೇವಕರು ಕರೆಕ್ಟಾಗಿ ಹೇಳ್ತಾ ಇರ್ತಾರೆ. ಅದಕ್ಕೆ ಕಾರಣ ಏನಂದರೆ ಅವರು ನಿಮ್ಮ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಅಂತ ಅಲ್ಲ, ಅವರಲ್ಲಿರುವ ದೇವರ ಆತ್ಮನಿಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆದ ಕಾರಣವೇ ಆ ವಾಕ್ಯಗಳು ನಿಮ್ಮ ಜೀವಿತಕ್ಕೆ
ಅನುಗುಣವಾಗಿಯೇ ಅಲ್ಲಿ ದೇವರ ಆತ್ಮನು ಮಾತನಾಡುವುದನ್ನು ಕಾಣಲ್ಪಡ್ತೇವೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನ ಹೇಳುವ ಪ್ರಕಾರ, ಯೆಹೋವನೇ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಹಾಗಾದರೆ ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ನಮಗೆ ಅನೇಕರು ತಿಳುವಳಿಕೆ ಹೇಳುವವರಿಂದು ಇದ್ದಾರೆ, ಆದರೆ ನಾವು ಅವರ ತಿಳುವಳಿಕೆಗಳನ್ನು ಕೇಳೋದಿಲ್ಲ. ದೇವರ ವಾಕ್ಯದ ಮೂಲಕವಾಗಿ ಅವರು ನಮಗೆ ತಿಳುವಳಿಕೆ. ಈಗ ಅನೇಕರು ಕೌನ್ಸಿಲಿಂಗ್ಗಳನ್ನು ಮಾಡ್ತಿರ್ತಾರೆ. ಈ ಕೌನ್ಸಿಲಿಂಗ್ ಅಂತ ಹೇಳುವಾಗ ಅವರು ನಮ್ಮ ಬಳಿಯಲ್ಲಿ ಬರುವಂತಹ, ಉದಾಹರಣೆಯಾಗಿ ನಾನೇ ಇಲ್ಲಿ ಕೌನ್ಸಿಲಿಂಗ್ ಅನ್ನು ಮಾಡ್ತೇನೆ, ಆದರೆ ನಮ್ಮ ಬಳಿಯಲ್ಲಿ ಬರುವವರನ್ನ ನಮ್ಮ ಸ್ವಂತ ಆಲೋಚನೆಗಳಾಗ್ಲಿ ಅಥವಾ ನಮ್ಮ ಜೀವಿತದಲ್ಲಿ ಆದಂಥ ಅನುಭವಗಳ ಮೂಲಕವಾಗಿ ನಾವು ಅವರಿಗೆ ತಿಳುವಳಿಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೆಲವೊಂದು ನಮ್ಮ ತಿಳುವಳಿಕೆಗೂ ಅಂದ್ರೆ ನಮ್ಮ ಅನುಭವಕ್ಕೂ ಮೀರಿದಂಥ ವಿಷಯಗಳು ಅನೇಕರ ಜೀವಿತದಲ್ಲಿ ನಡೆದಿರ್ತದೆ. ಆದರೆ ಯಾವುದರ ಮೂಲಕವಾಗಿ ತಿಳುವಳಿಕೆಗಳು ಅವರಿಗೆ ತಿಳಿಯಪಡಿಸ್ತೇವೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ದೇವರ ವಾಕ್ಯದ ಆಧಾರಿತವಾಗಿ ತಿಳುವಳಿಕೆಗಳು ಹೇಳುವಾಗ ಅವರ ಜೀವಿತದಲ್ಲಿ ಏನು ಉಂಟಾಗ್ತದೆ ಅಂದರೆ ತಿಳುವಳಿಕೆ ಉಂಟಾಗ್ತದೆ. ಹಾಗೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳಬೇಕೆಂಬ ಜ್ಞಾನ ಕೂಡ ಉಂಟಾಗ್ತದೆ. ಈ ಜ್ಞಾನ ಹಾಗೂ ತಿಳುವಳಿಕೆ ಎಷ್ಟೋ ಜನರಲ್ಲಿ ಇಲ್ಲದೇ ಇರೋ ಕಾರಣಕ್ಕೆ, ಅಸಡ್ಡೆ ಮಾಡ್ತಾ ಇರೋ ಕಾರಣಕ್ಕೆ ಅವರಿಗೆ ದೇವರ ಭಯ ಅವರ ಜೀವಿತದಲ್ಲಿ ಬರ್ತಾ ಇಲ್ಲ. ದೇವರಿಗಾಗಿ ಅವರು ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅನೇಕ ಸಮಯದಲ್ಲಿ ನಿಮ್ಮ ಗುರು ಹಿರಿಯರು, ಬರೀ ಕೌನ್ಸಿಲಿಂಗ್ ಹೇಳುವವರು ಮಾತ್ರ ಅಲ್ಲ, ಗುರು ಹಿರಿಯರು ಕೂಡ ತಿಳುವಳಿಕೆಗಳನ್ನು ಹೇಳ್ತಾ ಇರ್ತಾರೆ. ಈ ಕಾರ್ಯ ಮಾಡಬೇಡಪ್ಪ, ಈ ವಿವಾಹ ಬೇಡಪ್ಪ ಅಂತ ತಂದೆ ತಾಯಿಗಳು ಹೇಳುವಾಗ ಅನೇಕ ಸಲ ಅಸಡ್ಡೆಗಳನ್ನು ಮಾಡ್ತೇವೆ. ಅದಕ್ಕೆ ಅಸಡ್ಡೆ ಮಾಡುವವ್ರನ್ನ ದೇವ್ರ ವಾಕ್ಯ ಏನಂತ ಹೇಳ್ತಾ ಇದೆ ಅಂದರೆ, ಮೂರ್ಖರಾದರೋ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಕೆಲವೊಮ್ಮೆ ನಾವು ತಪ್ಪು ಮಾಡುವಾಗ ಅವುಗಳನ್ನು ನಾವು ಸ್ವೀಕರಿಸಿಕೊಂಡು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ಬಿಟ್ಟು ಬಿಡುವುದಾದರೆ ಖಂಡಿತವಾಗಿಯೂ ನಮಗೇನು ಉಂಟಾಗ್ತದೆ ಅಂದರೆ ಜ್ಞಾನ ಉಂಟಾಗ್ತದೆ, ಹಾಗೆ ತಿಳುವಳಿಕೆ ಉಂಟಾಗ್ತದೆ. ನಾವು 5ನೇದಾಗಿ ನೋಡುವುದಾದರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಇಲ್ಲಿ ನಾವು ವಾಕ್ಯ ತಿಳಿಯಪಡಿಸ್ತಾ ಇದೆ. ಮತ್ತೆ ದೇವರು ಹೇಗೆ ಮಾತನಾಡ್ತಾರೆ ಅಂದ್ರೆ, ನಮ್ಮ ಜೀವಿತದಲ್ಲಿರುವಂತಹ ಪ್ರತಿಯೊಂದು ಸಂದರ್ಭಗಳ ಮೂಲಕವಾಗಿ ಅಥವಾ ನಡೆಯುವಂತಹ ಸಂಭವಗಳ ಮೂಲಕವಾಗಿಯೂ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇರ್ತಾರೆ. ಹೇಗೆ ಅಂದ್ರೆ ತನ್ನ ಪರಿಶುದ್ಧ ಆತ್ಮನ ಮೂಲಕವಾಗಿ. ಅನೇಕ ಸಮಯಗಳಲ್ಲಿ, ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾಡುವ ಕೆಲಸಕ್ಕೆ ನಮ್ಮ ಮನಸ್ಸಿನಲ್ಲಿ ಅದರಲ್ಲಿ ಸಮಾಧಾನ ಇರೋದಿಲ್ಲ ಅಥವಾ ಬೇಡ ಅಂತ ಹೇಳುವಂಥದ್ದು. ಇದೆಲ್ಲ ಯಾರಂದರೆ ಪರಿಶುದ್ಧ ಆತ್ಮನಾಗಿದ್ದಾನೆ. ನಾವು ಹೋಗುವಂಥ ಮಾರ್ಗ ಸರಿ ಇಲ್ಲ, ನಮ್ಮನ್ನು ಎಚ್ಚರಿಸುವಂಥದ್ದು ನಮ್ಮ ಮನಸ್ಸಿನಲ್ಲಿ ಯಾರಾಗಿರ್ತಾರೆ ಅಂದರೆ ಅದು ಪರಿಶುದ್ಧ ಆತ್ಮನಾಗಿದ್ದಾನೆ. ಆ ಪರಿಶುದ್ಧ ಆತ್ಮನನ್ನು ನಾವು ಅನುಸರಿಸಬೇಕು. ಆಗ ಮಾತ್ರ ಎವ್ರಿ ಸಿಚುಯೇಷನಲ್ಲಿ, ಪ್ರತಿಯೊಂದು ಸಂದರ್ಭಗಳಲ್ಲೂ ಪರಿಶುದ್ಧಾತ್ಮನು ನಮ್ಮ ಸಂಗಡ ಮಾತನಾಡ್ತಾರೆ. ಯಾವಾಗ ಅಂದರೆ ನೀವು ಆತನೊಟ್ಟಿಗೆ ಅನ್ಯೋನ್ಯತೆ ಇಟ್ಟುಕೊಳ್ಳುವಾಗ, ನೀವು ಆತನ ಸಂಗಡ ಪ್ರತಿದಿನವೂ ಆ ಅನ್ಯೋನ್ಯತೆ, ಆ ಸಂಬಂಧ ಇರುವಾಗ ನೀವು ಮಾಡುವಂಥ ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಕೆಲವೊಮ್ಮೆ ನಾವು ತಪ್ಪಾದ ಮಾರ್ಗ ಅಥವಾ ತಪ್ಪಾದ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಾಗ ಪರಿಶುದ್ಧ ಆತ್ಮನು ನಮ್ಮನ್ನು ತಡೀತಾರೆ. ಆಗೆಲ್ಲ ನಾವು ಅವರನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಅನುಸರಿಸಿ ನಡಿಬೇಕು. ನೋಡಿ ದೇವರು ಹೇಗೆಲ್ಲ ನಮ್ಮ ಸಂಗಡ ಮಾತನಾಡ್ತಾರೆ. ಎಲ್ಲ ಸಮಯಗಳಲ್ಲೂ ದೇವರು ಯಾವುದರ ಮೂಲಕ ಮಾತನಾಡ್ತಾರೆ ಅಂದರೆ, ಹೇಗೆ ಮಾತನಾಡಲಿ, ದರ್ಶನ ಆಗಲಿ ಅಥವಾ ವಾಯ್ಸ್ ಆಗಿರ್ಬೋದು ಅಥವಾ ಸಂದರ್ಭಗಳಾಗಿರ್ಬೋದು, ಕೌನ್ಸಿಲಿಂಗ್ ಮೂಲಕವಾಗಿರ್ಬೋದು, ಎಲ್ಲ ಸಮಯಗಳಲ್ಲೂ ದೇವರು ತನ್ನ ವಾಕ್ಯದಿಂದಲೇ ಮಾತನಾಡುವವರಾಗಿದ್ದಾರೆ. ಹಾಗಾಗಿ ನಾವು ಅನೇಕ ಸಲ ಹೇಳ್ತೇವೆ, ಅನೇಕ ಪ್ರವಾದಿ ಅಂತ ಬರುವಾಗ ಇವತ್ತು ಎಷ್ಟೋ ಜನರಿಗೆ ಏನು ಉಂಟಾಗ್ತದೆ ಅಂದರೆ, ಅವರು ನನಗೆ ಬಂದು ಆಶೀರ್ವಾದ ವಚನಗಳನ್ನು ಯಾವಾಗ ಹೇಳ್ತಾರೋ ಎಂದು ಅನೇಕರು ಕಾಯ್ತಾ ಇರ್ತಾರೆ. ಯಾಕೆ ಅಂದರೆ ಇವರು ದೇವರ ವಾಕ್ಯ ಸರಿಯಾಗಿ ಓದಲ್ಲ, ದೇವರ ವಾಕ್ಯ ಇವರು ಧ್ಯಾನಿಸಲ್ಲ. ಆದರೆ ಬರುವಂತ ಪ್ರತಿಯೊಂದು ಪ್ರವಾದಿಯೂ ಸಹ ಇವರಿಗಾಗಿ ಆಶೀರ್ವಾದ ವಚನಗಳನ್ನ ಹೇಳಬೇಕಂತ ಇವತ್ತು ಸಭೆಗಳಲ್ಲಿರುವಂತಹ ಜನರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅವರು ವಾಕ್ಯ ಓದೋದಿಲ್ಲ, ವಾಕ್ಯ ಧ್ಯಾನ ಮಾಡೋದಿಲ್ಲ, ಅವರ ಪಾಪದ ಜೀವಿತವನ್ನ ಬಿಟ್ಟು ಬಿಡೋದಿಲ್ಲ, ಅವರ ಪಾಪಗಳಿಗೋಸ್ಕರ ದೇವರ ಮುಂದೆ ಅರಿಕೆ ಮಾಡೋದಿಲ್ಲ, ಏನಿಲ್ಲ. ಆದರೆ ಪ್ರವಾದಿಗಳು ಬರುವಾಗ ಅವರಿಗೋಸ್ಕರ ಆಶೀರ್ವಾದ ವಚನಗಳನ್ನು ನಿರೀಕ್ಷಿಸುವಂಥವರಾಗಿದ್ದಾರೆ. ಹೀಗೆಲ್ಲ ನೀವು ಮಾಡುವುದಾದರೆ
ಇವತ್ತಿನ ಪ್ರವಾದನೆಗಳು ಎಲ್ಲವೂ ಸತ್ಯವಾದದ್ದು, ಎಲ್ಲವೂ ದೇವರಾತ್ಮನಿಂದ ಬರುವಂಥದ್ದು ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡುವಾಗ ಅನೇಕರು ಎಲ್ಲರೂ ಕೂಡ ಪ್ರವಾದಿಗಳೇ ಆಗಿದ್ದಾರೆ. ನನ್ನ ಜೀವಿತದಲ್ಲಿ ನೋಡುವಾಗ ನಾನು ಚಿಕ್ಕ ವಯಸ್ಸಿನಿಂದ ಸಭೆಯಲ್ಲಿ ನೋಡಿದ್ದೇನೆ, ಬಂದಂಥ ಎಷ್ಟೋ ಜನರು ಬರೀ ಆಶೀರ್ವಾದ ವಚನವನ್ನೇ ಹೇಳ್ತಾರೆ. ಆದರೆ ನನ್ನ ಜೀವಿತದಲ್ಲಿ ನಾನು ನೋಡಿದಂಥ ಒಬ್ಬರು ಪ್ರವಾದಿ ಇದ್ದಾರೆ, ದೇವರ ಆತ್ಮನ ನುಡಿಗಳು ಅವರು ನನ್ನ ಸಂಗಡ ಮಾತನಾಡಿಲ್ಲ, ಆದರೆ ಅವರ ನನ್ನ ಜೀವಿತದಲ್ಲಿ ನಡೆಯುವಂಥ ಸಂಭವಗಳನ್ನು, ನಾನು ಹೇಗೆ ದೇವರಿಂದ ದೂರವಿದ್ದೆ, ದೇವರ ವಿಷಯದಲ್ಲಿ ಎಷ್ಟು ಅಲಕ್ಷ್ಯವಾಗಿದೆ ಎಂದು ಅವರು ನನಗೆ ಸಂಪೂರ್ಣವಾಗಿ ತಿಳಿಯಪಡಿಸಿದರು 2019-20 ಸಮಯದಲ್ಲಿ. ಹಾಗಾಗಿ ನೀವು ದೇವ್ರ ವಾಕ್ಯ ಓದಿ, ಎಲ್ಲ ಕಡೆ ದೇವರು ವಾಕ್ಯದ ಮೂಲಕವೇ ಮಾತನಾಡುವಂಥದ್ದು. ಆದ ಕಾರಣ ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿರುವಂಥ ಈ ಸುಂದರವಾದ ಪುಸ್ತಕವನ್ನು ತೆರೆದು ಓದುವಾಗ ದೇವರು ತಾನೇ ಸ್ಪಷ್ಟವಾಗಿ ನಿಮ್ಮ ಸಂಗಡ ಮಾತನಾಡ್ತಾರೆ. ದರ್ಶನಗಳ ಮೂಲಕವೂ ಮಾತನಾಡ್ತಾರೆ. ಎಲ್ಲೇ ನಿಮಗೆ ಮಾತನಾಡಿದ್ರು ಆತನ ವಾಕ್ಯವನ್ನೇ ನಿಮ್ಮ ಸಂಗಡ ಆತನು ತಿಳಿಯಪಡಿಸುವ ಆತನಾಗಿದ್ದಾನೆ. ಸೊ ಹಾಗಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಓದಿರಿ. ಇನ್ನೂ ಅನೇಕ ಸಂಗತಿಗಳು, ಅನೇಕ ಪಾಯಿಂಟ್ಸ್ಗಳಿದೆ. ಮುಂದಿನ ಭಾಗ, ಇದೇ ವಿಡಿಯೋ ಭಾಗ 2 ನಾವು ನೋಡೋಣ. ಅಲ್ಲಿಯೂ ಕೂಡ ಹೇಗೆ ಇನ್ನೂ ದೇವರು ಮಾತನಾಡ್ತಾರೆ, ಕನಸುಗಳ ಮೂಲಕ ಹೇಗೆ ಮಾತನಾಡ್ತಾರೆ, ಹಾಗೆ ಆತ್ಮನ ಮೂಲಕವಾಗಿ ಹೇಗೆ ಮಾತನಾಡ್ತಾರೆ, ಪ್ರವಾದಿಗಳ ಮೂಲಕ ಹೇಗೆ ಮಾತನಾಡ್ತಾರೆ, ಹಾಗೆ ನಮ್ಮ ಸಿಚುಯೇಷನ್ ಅಂದರೆ ನಮ್ಮ ಸರ್ಕಮ್ಸ್ಟೆನ್ಸ್, ನಮಗೆ ಬರುವಂತಹ ಕಷ್ಟಗಳಲ್ಲಿಯೂ ದೇವರು ನಮ್ಮ ಸಂಗಡ ಹೇಗೆ ಮಾತನಾಡ್ತಾರೆ, ನಮ್ಗೆ ಬರುವಂತಹ ಭಾವನೆಗಳ ಮೂಲಕ, ಹೀಗೆ ಎಲ್ಲ ವಿಷಯದಲ್ಲೂ ದೇವರು ನಮ್ಮ ಸಂಗಡ ಮಾತನಾಡ್ತಾರೆ. ಇವುಗಳನ್ನೆಲ್ಲ ನಾವು ಆಳವಾಗಿ ತಿಳಿದುಕೊಳ್ಬೇಕು. ಆಗಲೇ ನಮಗೆ ಅರ್ಥ ಆಗ್ತದೆ ದೇವರು ಹೇಗೆ ನಮ್ಮ ಸಂಗಡ ಯಾವಾಗಲೂ ಇರುವಾತನಾಗಿದ್ದಾನೆ, ಯಾವಾಗಲೂ ನಮ್ಮನ್ನು ವೀಕ್ಷಿಸುವಾತನಾಗಿದ್ದಾನೆ, ನಮ್ಮನ್ನು ನೋಡುವಾತನಾಗಿದ್ದಾನೆ ಎಂದು ನಮಗೆ ತಿಳಿಯ ಬರ್ತದೆ. ಕೀರ್ತನೆಗಳು 139 ನಾವು ಕಾಣಲ್ಪಡ್ತೇವೆ. ನಮ್ಮನ್ನು ದೂರದಿಂದಲೇ ಆತನು ನೋಡಿ ಗಮನಿಸಿ ನಮ್ಮ ಬಗ್ಗೆ ಪ್ರತಿಯೊಂದು ತಿಳಿದುಕೊಂಡಿರ್ತಾನೆ. ಹಾಗಾಗಿ ನಮ್ಮ ಪ್ರತಿಯೊಂದು ಸಮಯದಲ್ಲೂ ದೇವರು ನಮ್ಮ ಸಂಗಡ ಮಾತನಾಡುವಂಥವರಾಗಿದ್ದಾರೆ. ನಾವು ಕೂರುವಾಗ, ಮಲಗುವಾಗ, ಏಳುವಾಗ, ನಾವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ದೇವರು ನಮ್ಮ ಸಂಗಡ ಇರ್ತಾರೆ. ಹಾಗಾಗಿ ದೇವ್ರ ವಾಕ್ಯ ಹೆಚ್ಚಾಗಿ ಓದಿರಿ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ, ದೇವ್ರ ವಾಕ್ಯದ ಮೇಲೆ ಡಿಪೆಂಡ್ ಆಗಿ. ಇವತ್ತು ಹೇಳುವಂಥವರು ನಾಳೆ ಇನ್ನೊಂದೇ ಹೇಳ್ತಾರೆ. ನೀವು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಎಲ್ಲವನ್ನ ನೀವು ನಂಬಬೇಡಿ. ಹೊರಗಿನ ಜೀವಿತ ಒಂದಿರ್ತದೆ, ಒಳಗಿನ ಜೀವಿತ ಒಂದಿರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರುವವರು ಎಲ್ಲರನ್ನ ನೀವು ಅನುಸರಿಸ್ತಾ ಹೋದರೆ, ದೇವ್ರ ವಾಕ್ಯವನ್ನು ಓದದೆ ಅನುಸರಿಸ್ತಾ ಹೋದರೆ ನೀವೇನಾಗ್ತೀರಾ ಅಂದರೆ ಮೋಸಕ್ಕೆ ಒಳಗಾಗ್ತೀರಾ. ಹಾಗಾಗಿ ಮೊದಲು ದೇವರ ವಾಕ್ಯದ ಮೇಲೆ ಆಧಾರಗೊಳ್ಳಿ. ದೇವರ ವಾಕ್ಯವೇ ನಿಮ್ಮನ್ನು ನೆಲೆಗೊಳಿಸುವಂಥದ್ದು. ಇವತ್ತು ನೀವು ಒಂದು ವ್ಯಕ್ತಿಯನ್ನು ಅನುಸರಿಸುವಾಗ, ಆ ವ್ಯಕ್ತಿ ಏನಾದರೂ ತಪ್ಪು ಮಾಡುವಾಗ ನೀವು ಸಹ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಕುಂದಿ ಹೋಗ್ತೀರಾ, ಬಳಲಿ ಹೋಗ್ತೀರಾ, ಬಿದ್ದು ಹೋಗ್ತೀರಾ. ಆದರೆ ಯೇಸುವನ್ನ ನೀವು ಅನುಸರಿಸಿದ್ರೆ ಆತನು ಎಲ್ಲಿಯೂ ಕೂಡ ನಿಮ್ಮನ್ನ ಬೀಳಿಸೋದಿಲ್ಲ. ಯಾಕೆಂದ್ರೆ ವಾಕ್ಯ ನಮಗೆ ತಿಳಿಯಪಡಿಸ್ತದೆ, ಆತನು ಎಲ್ಲ ವಿಧದಲ್ಲಿ ನಮ್ಮ ಹಾಗೆ ಶೋಧಿಸಲ್ಪಟ್ಟರು ತಪ್ಪು ಮಾತ್ರ ಪಾಪ ಮಾಡಲಿಲ್ಲ. ಹಾಗಾಗಿ ನೀವು ದೇವರನ್ನ ಅನುಸರಿಸ್ರಿ, ದೇವರು ತಾನೇ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ, ನಿಮ್ಮ ಸಂಗಡ ಮಾತನಾಡುವಂಥವರಾಗಿದ್ದಾರೆ. ಕೆಲವೊಮ್ಮೆ ಅವಶ್ಯಕತೆಗಳು ಬರುವಾಗ, ಕೆಲವೊಂದು ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗೋದಿಲ್ಲ, ಕನ್ಫ್ಯೂಷನ್ಸ್ಗಳಿರುವಾಗ ನೀವು ದೇವರ ವಾಕ್ಯವನ್ನು ತಿಳಿದವ್ರ ಹತ್ರ ಕೌನ್ಸಿಲಿಂಗ್ ತೆಗೆದುಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅವರು ಕೊಡುವಂಥ ಆಲೋಚನೆ ದೇವರ ವಾಕ್ಯದ ಆಧಾರವಾಗಿದೆಯಾ ಎಂದು ನೀವು ತಿಳಿದುಕೊಂಡು ಅದನ್ನು ಕೂಡ ನೀವು ತೆಗೆದುಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇದರ ಪಾರ್ಟ್ 2 ವಿಡಿಯೋ ಕೂಡ ಬರ್ತದೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯರೆಲ್ಲರೂ ಈ ವಾಕ್ಯದ ಮೂಲಕವಾಗಿ ಅವರ ಜೀವಿತವನ್ನು ಬದಲಾಯಿಸಿಕೊಳ್ಳಿಕ್ಕೆ ನೀವು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಅವರ ಜೀವಿತವನ್ನು ಬದಲಾಯಿಸಿರಿ. ಅವರ ಜೀವಿತದಲ್ಲಿ ದೇವರೇ, ಎಲ್ಲೆಲ್ಲಿ ಅವರು ದೇವರೇ ನಿಮ್ಮನ್ನು ಆತುಕೊಳ್ಳದೆ ಇದ್ದಾರೋ, ಎಲ್ಲೆಲ್ಲಿ ಅವರ ಜೀವಿತದಲ್ಲಿ ಎಡವಿದ್ದಾರೋ ಅವುಗಳನ್ನೆಲ್ಲವನ್ನ ಸರಿಪಡಿಸಿ ನಿನಗಾಗಿ ಜೀವಿಸಲು ಕೃಪೆ ನನಗೆ ಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.